ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಜಯ ಡಿಜಿಟಲ್. ನಾನು ಅರುಣ್ ಶೆಟ್ಟಿ. ರಾಜ್ಯದಾದ್ಯಂತ ಸಂಚಲನ ಮೂಡಿಸಿರುವ ತುಮಕೂರು ರಾಷ್ಟ್ರೀಯ ಹೆದ್ದಾರಿ ಕಾರು ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಬೆಚ್ಚಿ ಬೀಳಿಸುವ ಸಂಗತಿಗಳು ಬೆಳಕಿಗೆ ಬರುತ್ತಿವೆ. ಪ್ರೇಮ ವೈಫಲ್ಯದ ಹಿನ್ನೆಲೆ ಯುವಕನೊಬ್ಬ ತನ್ನ ಪ್ರೇಯಸಿಯನ್ನು ಕೊಲ್ಲಲು ಯತ್ನಿಸಿ ಕೊನೆಗೆ ಕಾರಿನಲ್ಲಿ ನಾಡ ಬಾಂಬ್ ಸ್ಫೋಟಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಇಡೀ ರಾಜ್ಯವನ್ನೇ ಇದೀಗ ಬೆಚ್ಚಿ ಬೀಳಿಸಿದೆ. ಮೃತ ನಾಗೇಂದ್ರ ಗೌಡ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ರಾಜನಗುಳಿ ಸಮೀಪದ ಹೆಬ್ಬುಳ ಗ್ರಾಮದ ನಿವಾಸಿ. ಕಳೆದ 6-7 ವರ್ಷಗಳಿಂದ ಅಗಸೂರು ಗ್ರಾಮದ ಸರಳೆಬೈಲ್ ನಿವಾಸಿ ರಮ್ಯಾಳನ್ನು ಪ್ರೀತಿಸುತ್ತಿದ್ದ ಎನ್ನಲಾಗಿದೆ. ಮದುವೆ ಹಂತಕ್ಕೆ ಬಂದಾಗ ಯುವತಿ ನಿರಾಕರಿಸಿದ್ದರಿಂದ ನಾಗೇಂದ್ರ ಮನನೊಂದು ಈ ಕೃತ್ಯಕ್ಕೆ ಮುಂದಾಗಿದ್ದಾನೆ ಎಂದು ಪ್ರಾಥಮಿಕ ತನಿಖೆಯಲ್ಲಿ ಕೂಡ ತಿಳಿದುಬಂದಿದೆ. ಸದ್ಯ ರಮ್ಯಾ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದಳು. ಶುಕ್ರವಾರ ಸಂಜೆ ಅಂಕೋಲಾದಿಂದ ಬೆಂಗಳೂರಿಗೆ ತೆರಳಿದ್ದ ನಾಗೇಂದ್ರ ಶನಿವಾರ ರಮ್ಯಾಳ ವಾಸದ ಸ್ಥಳಕ್ಕೆ ತೆರಳಿ ಅಲ್ಲಿಂದ ರಮ್ಯಾಳನ್ನು ಕರೆದುಕೊಂಡು ಮುಂಚಿತವಾಗಿ ಬುಕ್ ಮಾಡಿದ್ದ ಊಬರ್ ಕಾರಿನಲ್ಲಿ ಅಂಕೋಲಾ ಕಡೆ ಹೊರಟಿದ್ದಾನೆ. ಶುಕ್ರವಾರ ಸಂಜೆ ಅಂಕೋಲಾದ ಹೆಬ್ಬುಳ ಆಸ್ವಾಸ್ ಹೋಟೆಲ್ನಿಂದ ಹೊರಟ ನಾಗೇಂದ್ರ CCTVಯಲ್ಲಿಯೂ ಆತನ ಚಲನವಲನಗಳು ಸೆರೆಯಾಗಿವೆ. ಇವರು ಬೆಂಗಳೂರಿನಿಂದ ಅಂಕೋಲಾ ಕಡೆ ಪ್ರಯಾಣದ ವೇಳೆ ಇಬ್ಬರ ನಡುವೆ ತೀವ್ರ ವಾಗ್ವಾದ ಕೂಡ ನಡೆದಿದೆ ಎನ್ನಲಾಗಿದೆ. ಈ ನಡುವೆ ರಮ್ಯಾಳ ರೂಮ್ನಲ್ಲಿದ್ದ ಸ್ನೇಹಿತೆ ಕೂಡ ರಮ್ಯಾಳನ್ನು ಕರೆದುಕೊಂಡು ಹೋಗ್ತಿರುವಾಗ ಅನುಮಾನಗೊಂಡು ಕಾರಿನ ಸಂಖ್ಯೆ ಸಹಿತ ಪೊಲೀಸರಿಗೆ ಮಾಹಿತಿಯನ್ನು ನೀಡಿರುತ್ತಾಳೆ. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಕಾರು ಚಾಲಕನನ್ನು ಸಂಪರ್ಕವನ್ನು ಪಡೆಯುತ್ತಾರೆ. ಕಾರು ಚಾಲಕ ಪ್ರವೀಣ್ ನಾಗೇಂದ್ರನಿಗೆ ಅನುಮಾನ ಬಾರದಂತೆ ಹೆದ್ದಾರಿಯಲ್ಲಿರುವ ಡೀಸೆಲ್ ಬಂಕ್ ಬಳಿ ಕಾರನ್ನು ನಿಲ್ಲಿಸಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾನೆ. ಹಾಗೆ ಇದೇ ವೇಳೆ ನಾಗೇಂದ್ರನಿಗೆ ಕೊಂಚ ಅನುಮಾನವನ್ನು ಬಂದ ತಕ್ಷಣ ತನ್ನ ಬಳಿಯಲ್ಲಿದ್ದ ಚಾಕುವಿನಿಂದ ರಮ್ಯಾಳ ಮೇಲೆ ಹಲ್ಲೆ ನಡೆಸಲು ಯತ್ನಿಸಿದ್ದಾನೆ. ತಲೆಭಾಗ ಹಾಗೂ ಕೈಗಳಿಗೂ ಕೂಡ ನಾಗೇಂದ್ರ ಹಲ್ಲೆಯನ್ನು ಮಾಡಿರ್ತಾನೆ. ಅಷ್ಟೇ ಹೊತ್ತಿಗೆ ಸಮಯ ಪ್ರಜ್ಞೆ ತೋರಿದ ಕಾರು ಚಾಲಕ ಪ್ರವೀಣ್ ನಾಗೇಂದ್ರನನ್ನು ತಡೆದು ರಮ್ಯಾಳ ಪ್ರಾಣವನ್ನು ಉಳಿಸಿದ್ದಾನೆ. ನಾಗೇಂದ್ರ ಬಳಿ ಇದ್ದ ಒಂದು ಚಾಕು ಹಾಗೂ ಒಂದು ನಾಡಬಾಂಬನ್ನು ಕಾರಿನಿಂದ ಹೊರಗೆ ಎಸೆದಿದ್ದರು. ಆದರೆ ತನ್ನ ಬಳಿ ಇದ್ದ ಮತ್ತೊಂದು ಸ್ಫೋಟಕವನ್ನು ಕಾರಿನೊಳಗೆ ಸ್ಫೋಟಿಸಿಕೊಂಡು ನಾಗೇಂದ್ರ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಗಾಯಗೊಂಡ ರಮ್ಯಾಳನ್ನು ತಕ್ಷಣ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದ್ದಾರೆ. ಚಿಕಿತ್ಸೆ ಬಳಿಕ ಭಾನುವಾರ ಸಂಜೆ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಪೋಷಕರೊಂದಿಗೆ ತನ್ನ ಮನೆ ಅಂಕೋಲಾ ಅಥವಾ ಕುಂದಾಪುರ ಅಜ್ಜಿ ಮನೆಯ ಕಡೆಗೆ ತೆರಳಿರುವುದಾಗಿ ತಿಳಿದು ಬಂದಿರುತ್ತದೆ. ಘಟನೆ ಬಳಿಕ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಹಾಗೂ FSL ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ನಾಗೇಂದ್ರನಿಗೆ ಬಾಂಬ್ ಎಲ್ಲಿಂದ ಸಿಕ್ಕಿತ್ತು, ಇದರಲ್ಲೂ ಮತ್ಯಾರಾದರೂ ಭಾಗಿಯಾಗಿದ್ದಾರೆಯೇ ಎಂಬ ಹಲವು ಆಯಾಮಗಳಲ್ಲಿ ಪೊಲೀಸ್ ತನಿಖೆ ಮುಂದುವರೆದಿದೆ. ಇದರ ಜೊತೆಗೆ ಅಂಕೋಲಾದ ನಾಗೇಂದ್ರನ ಮನೆ ಸುತ್ತಮುತ್ತಲೂ ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆ ನಡೆಸಿದೆ. ರಮ್ಯಾಳ ವಿಚಾರಣೆಯನ್ನು ಪೊಲೀಸರು ಮುಂದುವರೆಸಿದ್ದಾರೆ. ಈ ಪ್ರಕರಣದಲ್ಲಿ ಇನ್ನಷ್ಟು ಸತ್ಯಾಂಶಗಳು ಪೊಲೀಸ್ ತನಿಖೆ ಪೂರ್ಣಗೊಂಡ ಬಳಿಕವೇ ಹೊರಬೀಳುವ ಸಾಧ್ಯತೆ ಕೂಡ ಇದೆ. ಇದೇ ವೇಳೆ ಮೃತ ನಾಗೇಂದ್ರ ಗೌಡ ಅವರ ತಂದೆ ಮಾಧ್ಯಮದೊಂದಿಗೆ ಮಾತನಾಡಿದ್ದು, ಅವರ ಹೇಳಿಕೆಯು ಈ ತನಿಖೆಯಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ. ಪ್ರೇಮ ವೈಫಲ್ಯ ಹೇಗೆ ಭೀಕರ ದುರಂತಕ್ಕೆ ಕಾರಣವಾಗಬಹುದು ಎಂಬುದಕ್ಕೆ ಈ ಘಟನೆ ಮತ್ತೊಂದು ಉದಾಹರಣೆಯಾಗಿದೆ. ಕರ್ಕೊಬರಕ್ಕೆ ಹೋಗುವ ಇಷ್ಟೆಲ್ಲ ಮಾಡ್ತಿದ್ದಿ, ಅದು ನಮ್ಮ ಕಲೆ ಅಲ್ಲ, ಈ ಬಾಕಿ ಜನರ ಕಲೆ. ಅದು ಪಾನ್ ಕಾರ್ಡ್ ಇದು ಸಾಮಾನು ಬತ್ತಿಯಲ್ಲ, ಅದ್ರ ಅಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ಕಡ ಅಂದ್ರೆ ಜನ ಅಲ್ವ. ಕೆಲ್ಸಕ್ಕೆ ಹೋಗಿದಾರೆ. ಈಗ ಮತ್ತೆ ಈಗ ಮಳೆಗಾಲ ಟೈಮ್ ಆದರೂ ಕೆಲ್ಸಕ್ಕೆ ಹೋಗಿ ಎಲ್ಲ ರೆಡಿಯಾಗಿ ಎಲ್ಲ ಬ್ಯಾಗ್ ತುಂಬ್ಕೊಂಡು ಹೋದವನು ಇನ್ನಾಗ ಸುಮಾರು 11 ಗಂಟೆಗೆ ಇಲ್ಲಿ ಬೆಳಿಗ್ಗೆ ಬಂದ್ಬಿಟ್ಟಿನ ಕಡ. 11 ಗಂಟೆಗೆ ಬಂದ್ಬಿಟ್ಟಿದನು. ಕಡೆಗೆ 6 ಗಂಟೆ ಸುಮಾರದಲ್ಲಿ ಸಂಜೆಗೆ ತಪ್ಪಾದ್ಮೇಲೆ ಬ್ಯಾಗ್ ಚಾಲು ಮಾಡಿ ಹೋದ. ನಾನು ಹಿಂದೆ ಈ ಸಂಜೆಗೆ ಫೋನ್ ಮಾಡುವನು ಅವನಿಗೆ. ಈಗ ಮೊದಲ ಸಲ ಹೋದಾಗ ನಾ ಫೋನ್ ಮಾಡಿ ಬೆಂಗಳೂರಲ್ಲಿ ಅಂತೇಳಿ ಅವ ಏನು ಹೇಳ್ತಿಲ್ಲ. ಪಾನ್ ಕಾರ್ಡ್ ಕೆಲ್ಸಕ್ಕೆ ಹೋಗ್ತೀನಲ್ಲ, ಗಾಡಿಗೆ ಹೋಗ್ತೀನಲ್ಲ, ಟಿಪ್ ಕಾರ್ಡ್ ಅದು ಆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಕೊಂಡೆ. ನಾವು ತೊಳ್ಕೊಂಡೆ ಎಲ್ಲೋಗ್ತೀಯ ಕೆಲ್ಸಕ್ಕೆ ಹೋಗ್ತೀನಿ ಅಂತ್ಯ. ನಾವು ಏನಂತ ತಳಿಬೇಕಾ? ಈಗ ನಾ ಹೇಳ್ಬೇಕು, ನಾ ಕೆಲ್ಸಕ್ಕೆ ಹೋಗ್ತೀನಿ ಅಂತೀನಿ, ನಾ ಅಂಗಡಿ ಕಾಲೇ ಕೂತ್ಕೊಬರ್ತೀನ, ಏನು ನಂಗೆ ಅಂತ ಗೊತ್ತಾಗ್ತೀಯ? ಇಲ್ಲಿದ್ದವ್ರಿಗೇನು ಗೊತ್ತಾಗ್ತಿ?
ಹಿಂಗಾಯ್ತು ನಮ್ಮ ಕತೆ. ಮೊದಲೊಂದು ತಿರ್ಗ ಅವ್ರ ತಾನು ಮದುವೆ ಆಯ್ತು ಅಂತ ಹೇಳ್ತಾ ಅಥವಾ ಏನಂತ ಹೇಳ್ಕ ನಂಗೆ ಗೊತ್ತಿಲ್ಲ. ಒಟ್ಟರೆ ಅವ್ರ ತಾಯಿ ಅಪ್ಪೆಲ್ಲವ ಮತ್ತು ನಾಗೇಂದ್ರ ಬಿಟ್ಟುಬಿಡು ಮತ್ತು ಅದರ ಇದು ಮಾಡಬೇಡ ಅಂಥೇಳಿ ಅವರು ಸುದ್ದಿ ಎಲ್ಲ ಹೇಳುತ್ತಾನೆ. ನಾವು ಹೇಳಾಗಿದ್ದು ಮತ್ತು ನೀವು ಅದ್ರ ಸುದ್ದಿಗೆ ಹೋಗ್ಬೇಡ ಮತ್ತು ಬಿಟ್ಬಿಡು ಮತ್ತು ನೀನು ಯಾವ್ದು ಬೇರೆ ಯಾವುದನ್ನು ಅಂತೇಳಿ ಮಧ್ಯಾಹ್ನ ಹಾಕು ಅಂತೆಲ್ಲ ಹೇಳಾಗಿದ್ದು ನಾವು. ಅದ್ರ ಮೇಲೆ ಮತ್ತು ಅದ್ರ ಮೇಲೆ ಸುದ್ದಿಗೆ ಹೋಗಿಲ್ಲ. ಈಗ ಸುಮಾರು ಒಂದು 4-5 ವರ್ಷ ಆಯ್ತೇನು, ಒಂದು 2-3-4 ವರ್ಷ ಯಾರು ಆಗಿರೋದು. ಅದ್ರ ಮೇಲೆ ಮತ್ತು ಇನ್ನೂವರೆಗೂ ಯಾವ ರಗಳೆ ಇದ್ದದ್ದಲ್ಲ. ಅವ್ರ ಮನೆಗೆ ಹೋಗೋದು ಮತ್ತು ಅವ್ರಿಗೇನಾದ್ರು ಇದು ಮಾಡೋದು ಎಂತ ಮಾಡೋದು ಇಲ್ಲ. ಈಗ ಹೆಂಗೆ ಪೆಟ್ರೋಲ್ನೇ ಇದೆ ಹಿಂಗಾಯಿತು ಅಂತೇಳಿ ನಮಗೆ ಏನೂ ಅದ್ರ ಬಗ್ಗೆ ಇದು ಆಗಲಿಲ್ಲ. ಏನು ಮಾಡಿದ್ನಲ್ಲ ಯಾರಿಗೂ ಇದು ಯಾವ ಮಕ್ಕಳು ಎಲ್ಲೆಲ್ಲೆಲ್ಲ ತಿರುಗಾಡಿದ್ರು ಏನೂ ಮತ್ತು ಬೇರೆದು ಏನೂ ಲಪಡ ಇಲ್ಲ, ಎಂಥದ್ದು ಮಾಡಿದ್ನಲ್ಲ. ಈ ಹಂಗಾದದ್ದು ಫಸ್ಟ್ ಒಂಚರಿಗೆ ಅದ್ರ ಮೇಲೆ ಮತ್ತು ಸುದ್ದಿಗೆ ಹೋದವನಲ್ಲ ನಾವು. ಇದೇ ಕೊನೆಯಿದೆ ಈ ದಿವಸ ಇಲ್ಲ ಮೇಡಮ್, ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ.